ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಈ ಹೀರೆ ಬೆಳೆ ಬಗ್ಗೆ ನಮ್ಮ ಕೊಡನೂರು ರೈತರಾದ ಪ್ರಕಾಶ್ ಅವರು ನಿಮಗೆ ಈ ಬೆಳೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತಾರೆ. ಈ ಬೆಳೆಗೆ ಅವರು ಎಷ್ಟೆಷ್ಟು ಖರ್ಚು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಅಥವಾ ಬೇರೆ ಬೆಳೆಗೆ ಇದಕ್ಕೆ ಎಷ್ಟು ಅನುಕೂಲ, ಈಗ ಅವರ ಸ್ವಂತ ಅನುಭವನ ನಿಮ್ಮ ಹತ್ರ ಹಂಚ್ಕೊಳ್ತಾರೆ. ಈಗ ಅವ್ರ ಮಾತಲ್ಲೇ ಕೇಳಿಬಿಡಿ. ಇದು ನೋಡ್ರಿ, ನಾವೀಗ ಹಾಕಿರೋದು ಅರ್ಧ ಎಕರೆಗಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ. ಇಲ್ಲ 3/4 ಎಕರೆನೂ ಇಲ್ಲ, ಅರ್ಧ ಎಕರೆನೂ ಇಲ್ಲ ಈ ಇರೋದು. ಈಗ ನಾವು 12 ಪ್ಯಾಕೆಟ್ ಹಾಕಿದ್ದೀವಿ. 12 ಪ್ಯಾಕೆಟ್ ಬೀಜ ಹಾಕಿದ್ದೀವಿ. 1 ಎಕರೆಗೆ 16ರಿಂದ 18 ಪ್ಯಾಕೆಟ್ ಮಟ್ಟ ಹಾಕ್ತಾರೆ. ಆದರೆ ನಾವು 12 ಪ್ಯಾಕೆಟ್ ಹಾಕಿದ್ದೀವಿ. ಈ ಇರೋದು ಇದು ಚಾರ್ಮಿ ಅಂತೇಳಿ. ಇದು ಒಳ್ಳೆ ಚೆನ್ನಾಗಿದೆ, ಗ್ರೀನ್ನೆಸ್ ಬರುತ್ತೆ ನೋಡಿ. ಇದು ಚೆನ್ನಾಗಿದೆ. ಮತ್ತು ಇದು ಮಳೆ ಒಂದು ಸ್ವಲ್ಪ ಅತಿ ಹೆಚ್ಚು ಆಗಿರೋದಕ್ಕೆ ಒಂದು ಸ್ವಲ್ಪ ಈ ನಮ್ಮನೆ ಬೇಗ ಬಳ್ಳಿ ಡೌನ್ ಆಗಿದೆ. ನಾವು ಇದೇ ಚಾರ್ಮಿನ ನಾವು ಲಾಸ್ಟ್ ಟೈಮ್ ಅಲ್ಲಿ ಹಾಕಿದ್ವಿ, ಬೇರೆ ಹೊಲದಲ್ಲಿ ಹಾಕಿದ್ವಿ. ಅದು 2 ತಿಂಗಳು ಮಟ್ಟ ಹರಿದಿದ್ವಿ, 2 ತಿಂಗಳವರೆಗೂ. ಆದರೆ ಈ ಸಲ ಒಂದು ಸ್ವಲ್ಪ ಮಳೆ ದೇಸಿಗೆ ಇದಾಗಿರೋದಕ್ಕೆ ಒಂದು ಸ್ವಲ್ಪ ಇದಾಗಿದೆ. ಇದನ್ನು ನೀವು ಸ್ಟಾರ್ಟಿಂಗು ಬೀಜ ತೊಗೊಬಂದು ಊರಿದ ಮೇಲೆ 1 ವಾರದಿಂದ 10 ದಿವಸ ಆಗಿದ ಮೇಲೆ ಒಂದು ಸ್ಪ್ರೇ, ಒಂದು ಮುಟ್ರಿಗೆ ರಂಗೋಲಿಗೆ ಅದು ಒಂದು ಸ್ಪ್ರೇ ಮಾಡೋದು. ಮತ್ತು ನಿಮಗೆ ಮತ್ತೆ ಅಲ್ಲಿದ್ದ 1 ವಾರ ಆಗಿದ ಮೇಲೆ, 1 ತಿಂಗಳಾಗಿದ ಮೇಲೆ, 1 ತಿಂಗಳಿಗೆ ಮತ್ತೆ ನೀವೊಂದು ಡೆವಲಪ್ಮೆಂಟು ಫೆಲಿಕ್ ಆಸಿಡ್ ಅಂತ ಬರುತ್ತೆ, ಅದನ್ನು ನೀವು ಸ್ಪ್ರೇ ಮಾಡಬೇಕು. ಮತ್ತು ಮುಟ್ರು ಇದ್ರೆ ಮುಟ್ರು. ಇದಕ್ಕೆ ಹುಳ ಕಮ್ಮಿ, ಊಜಿ ನೊಣಗಳು ಜಾಸ್ತಿ. ಏನು ಡಬ್ಬಿ ಕಟ್ಟಿದೀವಲ್ಲ ಇದೇ ಊಜಿ ನೊಣ ಜಾಸ್ತಿ. ರಂಗೋಲಿ, ಬೂದ್ ರೋಗ, ಹಳದಿ ರೋಗ, ಚುಕ್ಕಿ ರೋಗ ಇದೇ ಮೇಜರ್. ಸರ್, ಇದೇನು ಸರ್ ಇದು ಡಬ್ಬಿ ಕಟ್ಟಿದ್ರಲ್ಲ ಸರ್, ಇದು ಊಜಿಗೆ ಅಂತೇಳಿ? ಊಜಿಗೆ ಅಂತ ಡಬ್ಬಿ ಕಟ್ಟಿದೀವಿ. ಈ ಡಬ್ಬಿನ ಬಿಸ್ಕತ್ತು ನೀವು ಏನು ಮಾಡಬೇಕು ಅಂದರೆ, ಹೀರೆ ಬೀಜ ಊರಿ ನೀವು 1.5 ತಿಂಗಳು ಆಗಿದ ಮೇಲೆ ಈಚೆ ಯಾವಾಗ ಸಣ್ಣ ಸ್ಟಾರ್ಟ್ ಆಗ್ತದೋ ಆವಾಗಲೇ ಊಜಿನ ಡಬ್ಬಿ ಕಟ್ಟಬೇಕು. ಎಲ್ಲರೂ ಏನು ಮಾಡ್ತಾರೆ, ಹೊರದು ಫಸ್ಟ್ನೇ ಸಲ ಹರಿದಾಗ ಡೊಂಕಾಗೆ ಊಜಿ ಹೊಡೆದಂತ ಅವಾಗ ಕಟ್ತಾರೆ. ಅವಾಗ ಕಟ್ಟಬಾರ್ದು. 1 ತಿಂಗಳ ಆಗಿದ ಮೇಲೆ ಯಾವಾಗ ಸಣ್ಣ ಈಚುಗಳು ಸ್ಟಾರ್ಟ್ ಆಗ್ತಾವಲ್ಲ ಆವಾಗ ಈ ಡಬ್ಬಿಗಳು ಕಟ್ಟಬೇಕು. ಈ ಡಬ್ಬಿ ಅನ್ನಕ್ಕೆ ಮಾರ್ಕೆಟಲ್ಲಿ ಬೇರೆ ಡಬ್ಬಿಗಳು ಸಿಗ್ತವೆ. ಇವನ್ನ ನಾವು ಇದು ಮಾಡಿ ಹೋಲ್ ಮಾಡಿಬಿಟ್ಟು ಬಿಸ್ಕತ್ ಹಾಕ್ಬಿಟ್ಟು ಇದು ಮಾಡಿರೋದು. ಆದರೆ ಈಗ ಬೇರೆ ಜನ ಹೇಳ್ಬೋದು ಇದು ಉಳಿತಾಯ ಆಗುತ್ತೆ ಹಂಗೆ ಅಂತೇಳಿ. ನಾವು ಈಗ ಕಟ್ಟಿದ್ದೀವಿ, ಉಳಿತಾಯ ಆಗುತ್ತೆ ಅಂತೇಳಿ ಕಟ್ಟಿದ್ದೀವಿ ಈಗ ಸದ್ಯಕ್ಕೆ. ಆದರೆ ಇದಕ್ಕಿಂತ ಆ ಡಬ್ಬಿಲಿ ಬೇಗ ಹುಳುಗಳು ಅಟ್ರಾಕ್ಷನ್ ಆಗಿ ಬೀಳ್ತಾವೆ, ಇದಕ್ಕಿಂತ ಹೆಚ್ಚಿಗೆ ಬೀಳ್ತಾವೆ. ಓಕೆ, ಫ್ರೀ ಅನ್ನೋದಕ್ಕಿಂತ ಇದು ಮಾಡೋದ್ಕಿಂತ ರಿಸಲ್ಟ್ ಅದರಲ್ಲೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿದ್ದೀರಿ. ಡಬ್ಬಿನ ಮುಗ್ದಾಗಿದ ಮೇಲೆ ತೊಗೊಂಡೋಗಿ ಕ್ಲೀನಾಗಿ ಇಟ್ಕೊಂಡು ಇದು ಮಾಡಿದ್ರೆ ಏನು ಇದಿಲ್ಲ. ಅದೇ ನೀವೊಂದು 10 ಪಟ್ಟು ಹೀರೆ ಆಗಲಿ ಎಣ್ಣೆ ಆಗಲಿ ಬಳ್ಳಿ ಐಟಮ್ಗಳು ಏನೇ ಆಗಲಿ ನೀವು ತೊಗೊಂಡೋಗಿ ಇಟ್ಕೋಬೋದು. ಆದರೆ ಏನು ಮಾಡ್ತಾರೆ, ಮುಗೀತಾ ಲಾಸೋ ಲಾಭನೋ ಅವಾಗ ಬೇಜಾರಲ್ಲಿ ತೆಗೆದುವಾಗ ಅಲ್ಲೇ ಮಾಡಿ ಹಾಕ್ತಾರೆ. ಆ ಟೈಪ್ ಮಾಡಬಾರ್ದು. ಯಾಕಂದರೆ ಅದು ಒಂದು ಸಣ್ಣದಾಗಲಿ ಇದಾಗಲಿ ಇನ್ವೆಸ್ಟ್ಮೆಂಟೇ ರೈತರಿಗೆ. ಈಗ ಎಲ್ಲರೂ ಟೊಮೊಟೊ ಅಂತೇಳಿ ಬೆನ್ನತ್ಕೊಂಡು ಹೋಗಿ ಸುಮ್ಮನೆ ಈ ಹೊಸ್ತಾ ಮಾಡೋರು ಏನೇ ಮಾಡೋರಿದ್ರು, ಒಂದು ಎಕರೆ ಇತ್ತು ಅಂತ ತಿಳ್ಕೊಡ್ರಿ, ಅರ್ಧ ಎಕರೆ ಹೀರೆ ಮಾಡ್ಕೊಳ್ಳಿ. ಅರ್ಧ ಎಕರೆನ ಬೀನ್ಸೋ ಈಗ ಬೇರೆ ಇದನ್ನು ಅಗ್ಲನೋ ಇಲ್ಲ ಅಂದರೆ ಬದನೆ ಇದು ಮಾಡ್ಕೊಳ್ಳಿ. ಅದೇ 3 ಎಕರೆ 2 ಎಕರೆ ಗಟ್ಟಲೆ ಇತ್ತು ಅಂದರೆ ಒಂದು ಮುಕ್ಕಾಲು ಎಕರೆ ಒಂದು ಅಲ್ಪಾವಧಿ, ಒಂದು ದೀರ್ಘಾವಧಿ, ಒಂದು ಮಧ್ಯಮಾವಧಿ, ಈ 3 ಬೆಳೆಗಳು ನೀವು ಮಾಡಿದರೆ ನಿಮಗೆ ಒಂದು ತಪ್ಪಿರೋ ಒಂದರಿಂದ ಈ ಖರ್ಚು ಇದನ್ನು ಮಾಡಿದ್ದೇನಿದೆಯಲ್ಲ ಈ ಖರ್ಚು ಹಾಕಿದೆ 1 ತಿಂಗಳು 1.5 ತಿಂಗಳ ಲಾಭ ಬಂದು ದುಡ್ಡನ್ನ ಮಧ್ಯಮದಕ್ಕೆ ಹಾಕ್ಬೋದು. ಮಧ್ಯಮದ ಸ್ಟಾರ್ಟ್ ಆಗಿದ ಮೇಲೆ ಇದ್ರ ಫುಲ್ ದೀರ್ಘಾವಧಿಗೆ ಹಾಕ್ಬಿಟ್ರೆ ನಿಮಗೆ ಅಲ್ಲಿ ಖರ್ಚು ಮೇಂಟೈನ್ ಆಗುತ್ತೆ. ಅದು ಬಿಟ್ಟು ಒಂದೇ ಸಲಿಗೆ ನಾನು 2 ಎಕರೆ 3 ಎಕರೆ ಟೊಮೊಟೊ ಬೆಳಿತೀನಿ, ಬದನೆ 2 ಎಕರೆ ಹಾಕ್ತೀನಿ, ಅದೆಲ್ಲ ಮಾಡಬಾರ್ದು. ಮಾಡಿ ಈ ನಮ್ಮನೆ ರೈತರುಗಳು ಹಿಂದಾಗಿರೋದು. ಅದರಲ್ಲಿ ದೀರ್ಘಾವಧಿ, ಮಧ್ಯಮಾವಧಿ, ಅಲ್ಪಾವಧಿ. ಈ ಅಲ್ಪಾವಧಿ ಏನಂದರೆ 1-1.5 ತಿಂಗಳಿಗೆ ಬರೋವಂಥವು ಬೆಂಡೆ, ಜವಳಿ ಏನು ಅವು ಏನಿದಾವಲ್ಲ ಅಲ್ಪಾವಧಿಗಳು. ಅದೇ ಮಧ್ಯಮಾವಧಿ ಅಂದರೆ ಹೀರೆ, ಅಗಲ, ಬೀನ್ಸು ಇವು ಮಧ್ಯಮಾವಧಿಗಳು. ದೀರ್ಘಾವಧಿ ಅಂದರೆ ಟೊಮೊಟೊ, ಮುಳ್ಗಾಯಿ, ಮೆಣಸಿನ್ಕಾಯಿ ಇವು ಅಂದರೆ ಭಾಳ ದಿವಸ 2.5-3 ತಿಂಗಳ ಮಟ್ಟ. ಇದು 1.5 ತಿಂಗಳಿಗೆ ಒಂದು 2 ತಿಂಗಳಿಗೆ ಈ ನಮ್ಮನೆ ನೀವು ಮಾಡ್ಕೊತ ಹೋದರೆ ನೋಡ್ರಿ. ನೀವು ಹೀರೆ ಬಳ್ಳಿಗೆ ಭಾಳ ಸ್ಪ್ರೇ ಹಂಗೆ ಹಿಂಗೆ ಅಂತ ಹೇಳಿದಿರೋ,
ಆದರೆ ಭಾಳ ಸ್ಪ್ರೇ ಮಾಡೋಂಗಿಲ್ಲ. ಆಮೇಲೆ ನೀವು ಆದಷ್ಟು ನಾವು ರೈತರ ಹತ್ರ ಕಳಕಳಿ ಕೇಳ್ಕೊತೀನಿ, ಸರ್ಕಾರಿ ಗೊಬ್ಬರನ ಆದಷ್ಟು ಕಮ್ಮಿ ಮಾಡ್ಕೊತ ಬನ್ನಿ. ನಿಮಗೆ ಅದೇ ಏನು ಬೇರೆ ಏನಿದೆ ಅದೇ ಗೊಬ್ಬರ ಟೈಪೇ ವಾಟರ್ ಸೋಲಬರ್ ಅಂತ ಇದ್ದಾವೆ. 1261 ಇದೆ, 0050 ಐತಿ, 13-0-45 ಐತಿ. ಆ ಟೈಪು ಒಂದು ಸ್ವಲ್ಪ ನೀವು ಆದಷ್ಟು ಔಷಧಿ ಜೊತೆಗೆ ಏನು ಹೊಡಿಬೇಕಾದ್ರೆ ಸ್ಪ್ರೇ ಮಾಡ್ಕೊತ ಬರ್ರಿ. ನೆಲಕ್ಕೆ ಸರ್ಕಾರಿ ಗೊಬ್ಬರ ನೀವು ಹಾಕೋದ್ರಿಂದ ಜಾಸ್ತಿ ಭೂಮಿ ಫಲವತ್ತತೆ ಕಮ್ಮಿ ಹಾಕೊತ ಹೋಗುತ್ತೆ. ಅದಕ್ಕೆ ಯಾರು ಜಾಸ್ತಿ ಗೊಬ್ಬರ ಯೂಸ್ ಮಾಡಿ, ಆದರೆ ಒಂದೇ ಸಲಿಗೆ ಯೂಸ್ ಮಾಡೋದು ಬಿಟ್ಟರೆ ನೀವು ಮತ್ತೆ ಬೆಳೆಯೋಕ್ಕಾಗಲ್ಲ. ಅದನ್ನು ಕ್ರಮೇಣ ಕಮ್ಮಿ ಮಾಡ್ಕೊತ ಬನ್ನಿ. ಜಾಸ್ತಿ ಸರ್ಕಾರಿ ಗೊಬ್ಬರ ಯೂಸ್ ಮಾಡಬೇಡಿ. ಆಮೇಲೆ ಈಗ ನೀವೇನು ಇದು ನೋಡಿದ್ರಲ್ಲ, ಇದೇ ಇದಕ್ಕೆ ನೀವು ಒಂದು ಒಳ್ಳೆಯದಂದರೆ ಎರೆಜಲ ಅಂತ ಒಂದು ಸಿಗುತ್ತೆ, ಮತ್ತು ಎಳ್ನೀರು. ಇವೆರಡನ್ನೂ ಯೂಸ್ ಮಾಡೋದ್ರಿಂದ ನಿಮಗೆ ಆಂಟಿಬಯೋಟಿಕ್ಕು, ಬಳ್ಳಿ ಐಟಮ್ಗಳಿಗೆ ಎರೆಜಲ ಅನ್ನೋದು ಒಂದು ಆಂಟಿಬಯೋಟಿಕ್. ಅದು ಆ ಆಂಟಿಬಯೋಟಿಕ್ ನೀವು ಕೊಡೋದ್ರಿಂದ ನೀವು ಏನು ಚುಕ್ಕಿ ಆಗಲಿ ಇದು ಯಾವ ಹಳದಿ ಆಗಲಿ ಇವನು ಅಷ್ಟು ಕಂಟ್ರೋಲು ಮಾಡಿಬಿಡ್ಬೋದು, ಮತ್ತು ಬರೋದೂ ಇಲ್ಲ ಬೇಗ. ವಾತಾವರಣ ಏನೋ ಭಾಳ ಏರುಪೇರು ಆದರೆ ಮಾತ್ರ ಬರುತ್ತೆ, ಆದರೆ ಅದನ್ನು ಯೂಸ್ ಮಾಡಿದ್ರು ನಿಮಗೆ ಬರೋದಿಲ್ಲ. ಮತ್ತು ಈ ಎಳ್ನೀರಿಂದ ಏನಂದರೆ ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ, ಆದ್ದರಿಂದ ಕಾಯಿ ಸೈಜು ಶ್ರೇಣಿ ಮಾತ್ರ ಪಕ್ಕ. ಅದನ್ನು ನಾವು ಆಲ್ರೆಡಿ ಮಾಡಿದ್ದೀವಿ. ನಾವೀಗ ಅರ್ಧ ಎಕರೆಗೆ ನಾವು 13,000-14,000 ರೂಪಾಯಿ ಖರ್ಚಾಗಿದೆ. ಇಲ್ಲಿಗೆ ಖರ್ಚಾಗಿದೆಯಲ್ಲ, ಈಗ ಇದು ಬಂದಿರೋದು ಈಗ ನಮಗೆ 68,000 ರೂಪಾಯಿ ದುಡ್ಡಾಗಿದೆ. 68,000 ರೂಪಾಯಿ ದುಡ್ಡಾಗಿದೆ ನಿಮಗೆ. ಮತ್ತು ನೀವು ಗೊಬ್ಬರ ಈಗ ನೀವು ಸಹ ಇಂಥ ಹೀರೆ ಅಗ್ಲ ಇಂಥವನ್ನೆಲ್ಲ ಹಾಕ್ಬಿಟ್ಟು ಬೆಳೆದು ಲಾಭ ಮಾಡ್ಕೊಳ್ಳಿ. ಸುಮ್ಮನೆ ಟೊಮೊಟೊ ಅದನ್ನು ನೀವು ಟೊಮೊಟೊ ಮಾಡೋದಿದ್ರು ಒಂದು ಸ್ವಲ್ಪ ಏನು ನಿಮಗೆ ಭಾಳ ಹೊಲ ಐತಿ ಅದರಲ್ಲೇ 1 ಎಕರೆ ಮಾಡ್ಕೊಳ್ಳಿ, 3 ಎಕರೆ 2 ಎಕರೆ ತೊಗೊಂಡಿರೋರು ಅದರೇ ಲಾಭ ಮಾಡ್ಕೊಂಡಿರೋರು, ಅದು ಅದೃಷ್ಟ ಅವ್ರಿಗೆ ಬಂದಿರೋದು. ಆದರೆ ನಾವು ಎಷ್ಟು ತೊಗೊಂಡಿದ್ದೀವೋ ಅದ್ರ 10 ಪಟ್ಟು ಕಳೆದಿದ್ದೀವಿ. ನಾವು ಟೊಮೊಟೊದಾಗೆ ಸಿಕ್ಕಾಬಿಟ್ಟು ಕಳೆದಿದ್ದೀವಿ. ಅದಕ್ಕೋಸ್ಕರ ನಾವು ಈಗ ಹೀರೆ ಅಗ್ಲ ಬೀನ್ಸು ಇಂಥ ಬೆಳೆಗಳಿಗೆ ನಾವು ಹಾಕ್ತಾಯಿದ್ದೀವಿ. ಈಗ ನಮ್ಮ ರೈತರ ಅನುಭವ ಕೇಳಿದ್ರಲ್ಲ ಪ್ರಕಾಶ್ ಅಂತೇಳಿ, ಅವರು ಕೂಡ 1 ಎಕರೆಯಲ್ಲಿ 10-12 ಲಕ್ಷ ರೂಪಾಯಿ ಟೊಮೊಟೊಲಿಗೆ ದುಡ್ಡು ಕಂಡಿದ್ದಾರೆ. ಬಟ್ ಆದರೆ ಅದಾದಮೇಲೆ ಅವ್ರಿಗೆ ಯಾವತ್ತೂ ಆ ರೇಟ್ ಸಿಕ್ಕಿಲ್ಲ. ಹಾಗಂತೇಳಿ ಅದು ತುಂಬ ಲಾಸು ಅಂತಲ್ಲ, ಅಥವಾ ಪ್ರತಿಯೊಬ್ಬರು ಟೊಮೊಟೊ ಬೆಳೆದವರಿಗೆ ದುಡ್ಡು ಅಂತಲ್ಲ. ಈ ಥರ ಒಂದೇ ಕ್ರಾಪ್ ಮಾಡೋದಕ್ಕಿಂತ ಮಲ್ಟಿಪಲ್ ಕ್ರಾಪ್ ಮಾಡಿ ಅಟ್ಲೀಸ್ಟ್ ಆಗಿರೋ ಖರ್ಚನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ಹೇಳಿರೋದು ಅಷ್ಟೇ ಅವರು. ಸೊ ನೋಡಿ, ಆದಷ್ಟು ಮಲ್ಟಿಪಲ್ ಕ್ರಾಪ್ ಬಗ್ಗೆನೇ ಹೆಚ್ಚು ಆಸಕ್ತಿ ಇದ್ದರೆ ಅದೇ ಮಾಡೋದು ಬೆಟರ್ ಅಂತ ಹೇಳ್ತಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡೋಕ್ಕೆ ನಮಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ನಾವಿವಾಗ ಹೊಸ್ದಾಗಿದ್ದನ್ನು ಮಾಡ್ತಾ ಇರೋದು. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಬಾಯ್.